ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೊಸ ನೋಟಿಫಿಕೇಷನ್ ಕಾಲ್ಫರ್ ಮಾಡಿದ್ದಾರೆ, ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಫುಲ್ಲು ನಿಮಗೆ ಇದರಲ್ಲಿ ಮಾಹಿತಿ, ಯಾವ ಜಾಬು ಮತ್ತು ಎಷ್ಟು ವೇಕೆನ್ಸಿ, ಸ್ಯಾಲ್ರಿ ಏನು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂತ ಎಲ್ಲ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮಗೆ ಆವಾಗ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ಇದು ಹಾಗಾದರೆ ತಡ ಮಾಡದೆ ಈ ವಿಡಿಯೋನ ನಾವು ನೋಡೋಣ. ಇದೊಂದು SBI ಬ್ಯಾಂಕ್ನಲ್ಲಿ ಬೃಹತ್ ನೇಮಕಾತಿ. ಆಲ್ರೆಡಿ ಅಪ್ಲಿಕೇಶನ್ ಫಾರ್ಮ್ ಕಾಲ್ಫಾರ್ಮ್ ಆಗಿದೆ. 13,000ಕ್ಕೂ ಹೆಚ್ಚು ಕೆಲಸಗಳಿಗೆ ಅರ್ಜಿ ಆಹ್ವಾನ. ಇಲ್ಲಿ ನೋಡಿ, 13,735 ಜೂನಿಯರ್ ಅಸೋಸಿಯೇಟ್ ಜಾಬ್ ವೇಕೆನ್ಸಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಓವರಾಲ್ ನಮ್ಮ ಇಂಡಿಯಾದಲ್ಲಿ ಇರುವಂಥದ್ದೊಂದು ರೆಕ್ರೂಟ್ಮೆಂಟ್ ಆಗಿರೋದು. ಫ್ರೆಂಡ್ಸ್, ನೋಡಿ, ಯಾವ ಹುದ್ದೆಗೆ ದೊಡ್ಡ ಸಂಖ್ಯೆಯಲ್ಲಿ ನೇಮಕಾತಿ ಮಾಡುತ್ತಿದೆ ಬಂದು ಜೂನಿಯರ್ ಅಸೋಸಿಯೇಟ್. ಅದು ಬೇರೆ, ಇದು ವರ್ಷದ ಕೊನೆಯಲ್ಲಿ ಇವರು ಕಾಲ್ಫಾರ್ಮ್ ಮಾಡಿದ್ದಾರೆ. ಮತ್ತು ಆಯ್ಕೆ ಪ್ರಕ್ರಿಯೆ ಏನಿರುತ್ತೆ, ಪರೀಕ್ಷೆ ದಿನಾಂಕಗಳು ಯಾವ್ಯಾವುದು, ಅದ್ರ ಬಗ್ಗೆ ಇಲ್ಲೆಲ್ಲ ಮಾಹಿತಿ ಹೇಳ್ತಾ ಹೋಗ್ತೀನಿ. ಆದರೆ ಅಲ್ಲಿಂದ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಹುದ್ದೆಯ ಹೆಸರು ಜೂನಿಯರ್ ಅಸೋಸಿಯೇಟ್, ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಸೇಲ್ಸ್ ಮತ್ತು ಕ್ಲರ್ಕ್ ಹುದ್ದೆ. ಇದನ್ನು ನಮಗೆ ಸ್ಯಾಲ್ರಿ ನೋಡೋದಾದರೆ 24,050ರಿಂದ ಹಿಡಿದು 64,480 ರೂಪಾಯಿವರೆಗೂ ಇರುತ್ತೆ. ಒಟ್ಟು ಹುದ್ದೆಗಳು 13,735. ಕೆಲಸದ ಸ್ಥಳ ದೇಶಾದ್ಯಂತ ಇರುತ್ತೆ. ಫ್ರೆಂಡ್ಸ್, ನೋಡಿ, ಇಲ್ಲಿ ಹುದ್ದೆಗಳ ಹೆಸರು ಜೂನಿಯರ್ ಅಸೋಸಿಯೇಟ್ ಅಂತ. ಪರಿಶಿಷ್ಟ ಜಾತಿ SC ಕ್ಯಾಂಡಿಡೇಟ್ಸ್ಗೆ ಎಷ್ಟು ಹುದ್ದೆಗಳು ರಿಸರ್ವ್ ಮಾಡಿದ್ದಾರೆ? 2,118 ಹುದ್ದೆಗಳು. ಪರಿಶಿಷ್ಟ ಪಂಗಡದವ್ರಿಗೆ ST ಅವರಿಗೆ 1,385 ಹುದ್ದೆಗಳು. ಮತ್ತು ಇತರೆ ಹಿಂದುಳಿದ ವರ್ಗ OBC ಅವರಿಗೆ 3,100 ಹುದ್ದೆಗಳನ್ನು ಮೀಸಲಾತಿ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿ ಬೇರೆ ಇದಕ್ಕೆ ನೋಡೋದಾದರೆ, ಇದಾದಮೇಲೆ ನೆಕ್ಸ್ಟು ನೋಡೋದಾದರೆ EWS ಆರ್ಥಿಕವಾಗಿ ಹಿಂದುಳಿದವರು, ಅವ್ರಿಗೆ 1,361 ಹುದ್ದೆಗಳು ರಿಸರ್ವ್ ಮಾಡಿದ್ದಾರೆ. ಸಾಮಾನ್ಯ ವರ್ಗ ಜನರಲ್ ಮೆರಿಟ್ ಅವ್ರಿಗೆ 5,870 ಹುದ್ದೆಗಳು. ಒಟ್ಟು ಹುದ್ದೆಗಳು ನೋಡೋದಾದರೆ 13,735 ಹುದ್ದೆಗಳು. ಫ್ರೆಂಡ್ಸ್, ಇಲ್ಲಿ ನೋಡಿ, ವಿದ್ಯಾರ್ಹತೆ ಎಲ್ಲ ಕಾಮನ್ ಆಗಿ ಎಲ್ಲ ಒಂದು ಬ್ಯಾಂಕಿಂಗ್ ಎಕ್ಸಾಮ್ಗೆ ಇಡುವಂತಹ ಒಂದು ಕಾಮನ್ ಕ್ವಾಲಿಫಿಕೇಷನ್ ಇಟ್ಟಿದ್ದಾರೆ. ಅದು ವಿದ್ಯಾರ್ಹತೆ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ ಆಗಿರ್ಬೋದು, BA, BSc, BCA ಯಾವುದಾದ್ರೂ ಆಗಿರ್ಬೋದು. ಮುಖ್ಯವಾದ ದಿನಾಂಕಗಳು ನಾವು ನೋಡೋದಾದರೆ, ಅರ್ಜಿ ಸಲ್ಲಿಕೆಯ ಆರಂಭದ ದಿನಾಂಕ ಆಲ್ರೆಡಿ ಆಗಿದೆ, 17th December 2024. ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ January 7, 2025. ಇಲ್ಲಿ ನೋಡಿ, January 7ನೇ ತಾರೀಕು 2025ವರೆಗೂ ಇದೆ, ಇನ್ನೂ ಟೈಮ್ ಇದೆ. ಫ್ರೆಂಡ್ಸ್, ವಯೋಮಿತಿ ಬಂದು 20ರಿಂದ 28 ವರ್ಷಗಳು ಆಗಿರಬೇಕು. ಆಯ್ಕೆ ಪ್ರಕ್ರಿಯೆ ಯಾವ ಥರ ಇರುತ್ತೆ ಅಂತ ಅಂದರೆ, ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಪೂರ್ವಭಾವಿ ಪರೀಕ್ಷೆ, ಅದನ್ನು ಪ್ರಿಲಿಮಿನರಿ ಎಕ್ಸಾಮ್. ಮುಖ್ಯ ಪರೀಕ್ಷೆ ಮೇನ್ ಎಕ್ಸಾಮು. ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ 4. ಇಲ್ಲಿ ನೋಡಿ, ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ. 4 ಪ್ರಶ್ನೆ ತಪ್ಪಾದರೆ 1 ಮಾರ್ಕ್ಸು ಅದರಿಂದ ಕಡಿತಾರೆ. 4 ಪ್ರಶ್ನೆಗಳು ತಪ್ಪಾದರೆ 1 ಅಂಕ ಮೈನಸ್ ಮಾಡ್ತಾರೆ. ಫ್ರೆಂಡ್ಸ್, ಸೊ ಇದನ್ನು ನಾವು ತುಂಬ ಕೇರ್ಫುಲ್ಲಾಗಿ ಈ ಎಕ್ಸಾಮ್ನ ಹ್ಯಾಂಡಲ್ ಮಾಡಬೇಕು. ಅದಾದರೆ ನೆಕ್ಸ್ಟು ಅರ್ಜಿ ಶುಲ್ಕ ಎಷ್ಟಿದೆ ಅಂತ ನೋಡೋದಾದರೆ, GM ಜನರಲ್ ಮೆರಿಟ್ನವ್ರಿಗೆ, OBC ಅವ್ರಿಗೆ, EWS ಅವ್ರಿಗೆ 750 ರೂಪಾಯಿ ಇದೆ. SC ST ವಿಶೇಷ ಚೇತನರಿಗೆ ಶುಲ್ಕವಿಲ್ಲ. PWO ಮತ್ತು SC ST ಅವ್ರಿಗೆ ಯಾವುದೇ ಒಂದು ಶುಲ್ಕವಿಲ್ಲ. ಅರ್ಜಿ ಸಲ್ಲಿಕೆ ಮಾಡಲು ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದೀನಿ, ನೀವಿಲ್ಲಿ ಹೋಗಿ ವೆಬ್ಸೈಟ್ಗೆ ಹೋದರೆ ನಿಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ನೋಡಿ, ಇಲ್ಲಿ ಅರ್ಜಿ ಹಾಕುವ ವಿಧಾನ, ಅಪ್ಲಿಕೇಶನ್ ಸಬ್ಮಿಷನ್ ಮೆಥಡು, ಆನ್ಲೈನಲ್ಲೇ ಅರ್ಜಿ ಹಾಕಬೇಕು.
ಯಾವುದೇ ಒಂದು ಆಫ್ಲೈನ್ ಅರ್ಜಿಗಳನ್ನ ಅವರು ಸ್ವೀಕೃತವಾಗಿ ತಗೊಳ್ಳಲ್ಲ. 17/12/2024 7/1/2025ವರೆಗೂ ಅರ್ಜಿ ಸಲ್ಲಿಸ್ಬೋದಾಗಿರುತ್ತೆ. ಫ್ರೆಂಡ್ಸ್, ಇದೇ ಥರ ನಿಮಗೆ ಸ್ಟೇಟು, ಸೆಂಟ್ರಲ್ ಗೌರ್ನಮೆಂಟ್ ಜಾಬ್ ನೋಟಿಫಿಕೇಷನ್ ಮತ್ತು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದಿರ ನೋಡಿ. ಅದ್ರ ಜೊತೆಗೆ ನೀವು ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.